ಹರಿ ಓಂ. 2ನೇ ಅಧ್ಯಾಯದ 47ನೇ ಶ್ಲೋಕ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಃ ಮಾ ತೇ ಸಂಗೋಸ್ತ್ವಕರ್ಮಣಿ. ಕರ್ಮಣಿ ಏವ ಅಧಿಕಾರಃ ತೇ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುಃ ಭೂಃ ಮಾ ತೇ ಸಂಗಃ ಅಸ್ತು ಅಕರ್ಮಣಿ. ಇದೊಂದು ರೀತಿಯಲ್ಲಿ ಕೃಷ್ಣನ ಮೇಲೆ ಅನೇಕರು ಆಕ್ಷೇಪ ಮಾಡುವಂತ ಶ್ಲೋಕ. ಇದು ಮೇಲ್ನೋಟಕ್ಕೆ ನಮಗೇನ್ ಅನ್ಸುತ್ತೆ ಅಂತ ಹೇಳಿದ್ರೆ, ತೇ ಕರ್ಮಣಿಯೇವ ಅಧಿಕಾರ, ಕೆಲಸ ಮಾಡೋದ್ರಲ್ಲಿ ಮಾತ್ರ ನಿನಗೆ ಅಧಿಕಾರ. ಮಾ ಫಲೇಶು, ಕೆಲಸದ ಫಲವನ್ನ ಅನುಭವಿಸೋದ್ರಲ್ಲಿ ನಿನಗೆ ಅಧಿಕಾರವಿಲ್ಲ. ಅದ ಕೃಷ್ಣ ಒಂದು ರೀತಿಯಲ್ಲಿ ಬಂಡವಾಳಶಾಹಿಗಳ ಪರ, ಶ್ರೀಮಂತ ವರ್ಗದವರ ಪರ ಅಂತ ಅನ್ಸುತ್ತೆ. ಅಂದ್ರೇನು? ಕೆಲಸ ಮಾಡು, ಫಲವನ್ನ, ಸಂಬಳ, ಬೋನಸ್ ಇತ್ಯಾದಿ ಫಲವನ್ನ ನೀನು ಬಯಸಬೇಡ ಅನ್ನೋ ರೀತಿಯಲ್ಲಿ ಈ ಶ್ಲೋಕಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೇನೆ ಆಕ್ಷೇಪವನ್ನ ಮಾಡುವಂತದ್ದು ಕಂಡು ಬರುತ್ತೆ. ಕರ್ಮಣಿಯೇವ ತೇ ಅಧಿಕಾರ ಫಲೇಶು, ಫಲದಲ್ಲಿ ನಿನಗೆ ಅಧಿಕಾರ ಇಲ್ಲ ಅಂತ ನಮಗೆ ನೋಡಿದ ಕೂಡಲೇ ಹೀಗೆ ಅನ್ಸತ್ತೆ. ಆದರೆ ಅದು ಅವರ ಪೂರ್ವಾಗ್ರಹದಿಂದ ಮಾಡುವಂತ ಆಕ್ಷೇಪ, ವಸ್ತುತಃ ಅರ್ಥ ಅಲ್ಲ. ಇಲ್ಲಿ ಕೃಷ್ಣ ಏನ್ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ನಾವು ಕರ್ಮಗಳನ್ನ ಮಾಡಬೇಕು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಕರ್ಮದ ಬಂಧನ ಅಂತ ಇರುತ್ತೆ ಅಲ್ವಾ. ಒಬ್ಬ ಕ್ಷತ್ರಿಯ, ಅವನ ಕರ್ಮದ ಬಂಧನ ಬೇರೆ. ಅವನ ಕರ್ಮದ ಬಂಧನ ಏನು? ಅಧರ್ಮವನ್ನ ನಾಶ ಮಾಡುವಂಥದ್ದು, ಧರ್ಮವನ್ನ ಸಂಸ್ಥಾಪನೆ ಮಾಡತಕ್ಕಂಥದ್ದು. ಇದು ಒಬ್ಬ ಕ್ಷತ್ರಿಯನ ಕರ್ಮದ ಬಂಧನ. ಒಬ್ಬ ಬ್ರಾಹ್ಮಣ ಜ್ಞಾನವನ್ನ ಪಡೆಯೋದು, ಜ್ಞಾನವನ್ನ ಉಪದೇಶವನ್ನ ಕೊಡತಕ್ಕಂಥದ್ದು, ಜ್ಞಾನ ಪಡೆಯೋದು ಮತ್ತು ಜ್ಞಾನವನ್ನ ಉಪದೇಶವನ್ನ ಕೊಡತಕ್ಕಂಥದ್ದು. ಇದು ಒಬ್ಬ ಬ್ರಾಹ್ಮಣನ ಕರ್ತವ್ಯ. ಯಜ್ಞ ಮಾಡೋದು, ಯಜ್ಞ ಮಾಡಿಸುವಂಥದ್ದು, ಇದೆಲ್ಲವೂ ಕೂಡ ಒಬ್ಬ ಬ್ರಾಹ್ಮಣನಿಗೆ ಸಂಬಂಧಪಟ್ಟಂತ ಒಂದು ಕರ್ತವ್ಯ. ಹಾಗೆ ಒಬ್ಬ ಪುರುಷ, ಅವನ ಕರ್ತವ್ಯಗಳು ಬೇರೆ. ಒಬ್ಬ ಸ್ತ್ರೀ, ಅವಳ ಕರ್ತವ್ಯಗಳು ಬೇರೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಕರ್ಮದ ಜವಾಬ್ದಾರಿಗಳು ಅಂತಿದ್ದಾವೆ. ಆಯಾಯ ಕರ್ಮದ ಜವಾಬ್ದಾರಿಗಳನ್ನ ಅವರವರು ನಿರ್ವಹಣೆಯನ್ನ ಮಾಡಬೇಕು. ಅಲ್ಲ, ನಾನು ಮಾಡುವಂತ ಕರ್ಮಕ್ಕೆ ನನಗೇನ್ ಫಲ ಬರುತ್ತೆ ಅಂತ ಮುಂದಿನ ಪ್ರಶ್ನೆ. ನಾನು ಮಾಡುವಂತ ಕರ್ಮಕ್ಕೆ, ಈಗ ನಾನು ಕರ್ಮ ಮಾಡೋದು ನಾನು ಅಂತ ಆದ್ಮೇಲೆ, ಈ ಕೆಲಸಕ್ಕೆ ಇಷ್ಟೇ ಫಲ ಬೇಕು, ಇಂಥದ್ದೇ ಫಲ ಬೇಕು, ಇಷ್ಟೇ ನನಗೆ ರಿಟರ್ನ್ ವಾಪಸ್ ಬರಬೇಕು ಅಂತ ನನಗೆ ಬಯಸುವಂತ ಅಧಿಕಾರ ಇಲ್ವಾ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ಯಾಕಂದ್ರೆ ನಾವೇನೋ ಉದಾಹರಣೆಗೆ ಒಂದು ಹೋಮವನ್ನು ಮಾಡಿಸ್ತೀವಿ. ಹೋಮ ಮಾಡಿಸಿ ನನಗೆ ಇಂಥದ್ದೇ ಫಲ ಇಂಥ ದಿವಸವೇ ಬೇಕು ಅಂದ್ಕೊಳ್ಳೆ ಸಿಗತ್ತಾ? ಸಿಗೋದಿಲ್ಲ. ನಾವು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಯಾವುದೋ ಒಂದು ಸತ್ಯನಾರಾಯಣ ಪೂಜೆಯನ್ನು, ಹೋಮಾನ ಹೋಮವನ್ನು, ನವಗ್ರಹ ಹೋಮವನ್ನು, ಸುದರ್ಶನ ಹೋಮವನ್ನು ಏನೋ ಒಂದು ಮಾಡಿಸೋದು, ಅದು ಮಾತ್ರ ನಮ್ಮ ಕರ್ತವ್ಯ. ಅದಕ್ಕಿಂತದ್ದೇ ಫಲ ಬೇಕು ಅಂತ ಕೇಳೋದು ತಪ್ಪು. ನಾನು ಆಗಲೇ ಹೇಳಿದೆ, ಮನುಷ್ಯರಿಗೆ ಇರುವಂತದ್ದು ಅಜ್ಞಾನ. ಯಾವುದು ನನಗೆ ಸಿಕ್ಕಿದರೆ ನನಗೆ ಒಟ್ಟಿನಿಂದ ದೂರ ಆಗತ್ತೆ ಅಥವಾ ಕೆಟ್ಟದ್ದಾಗತ್ತೆ ಅದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲದರ ಬಗ್ಗೆ ನಾನು ಅದನ್ನು ಬೇಕು ಅಂತ ಬಯಸೋದು ತಪ್ಪಾಗತ್ತೆ. ಹಾಗಾಗಿ ಈ ವ್ಯಕ್ತಿಯ ಪ್ರಾಮಾಣಿಕತನ, ಆ ವ್ಯಕ್ತಿಯ ಕರ್ಮ, ಅದಕ್ಕನುಗುಣವಾಗಿ ಏನು ಫಲವನ್ನ ಕೊಡಬಹುದು, ಯಾವುದು ಕೊಟ್ಟರೆ ಇವನಿಗೆ ಒಳ್ಳೆಯದಾಗತ್ತೆ, ಯಾವುದನ್ನ ಕೊಟ್ಟರೆ ಇವನಿಗಿರ್ತಕ್ಕಂಥ ಕೆಟ್ಟದ್ದು ದೂರವಾಗತ್ತೆ ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ. ಇದು ದೇವರಿಗೆ ಮಾತ್ರ ಗೊತ್ತಿರೋದು. ಈಗ ಎಲ್ಲರಿಗೂ ಜೀವನದಲ್ಲಿ ಎಷ್ಟೋ ಅನುಭವಗಳಾಗಿರ್ತವೆ. ನಾವು ಬಯಸಿದ್ದೆಲ್ಲ ನಮಗೆ ಸಿಗೋದಿಲ್ಲ ಅಲ್ವಾ? ಅಥವಾ ಬಯಸಿದ್ದ ಯಾವುದು ಸಿಕ್ಕಿದ ಕೂಡಲೇ ಆದ್ರೆ ನಮ್ಗೆ ಒಳ್ಳೇದೇ ಆಗತ್ತೆ ಅಂತ ಎಷ್ಟು ಜನ ಹೇಳಲಿಕ್ಕೆ ಸಾಧ್ಯ? ಖಂಡಿತವಾಗಿಯೂ ಸಾಧ್ಯ ಇಲ್ಲ. ನಾವು ಬಯಸಿದ್ದು ನಮಗೆ ಸಿಕ್ಕರೂ ಅದರಿಂದ ಎಷ್ಟೋ ಬಾರಿ ನಮಗೆ ಅದರಿಂದ ತೊಂದರೆ ಆದದ್ದು ಅಂತ ಇರುತ್ತೆ. ಅಥವಾ ನಾನು ಯಾವ್ದನ್ನ ಬೇಡ ಅಂತ ಅನ್ಕೊಂಡಿರ್ತೀನೋ ಅದು ನನ್ನಿಂದ ದೂರವಾಗಿರೋದೇ ಇಲ್ಲ. ಯಾಕೆ? ಅದರಿಂದ ಏನೋ ನನ್ಗೆ ಒಳ್ಳೇದೇ ಆಗ್ತಾ ಇರತ್ತೆ. ಅದಕ್ಕೆ ದೇವರದನ್ನು ದೂರ ಮಾಡೋದಿಲ್ಲ. ಅದರಿಂದಾಗಿ ನಾವುಗಳು ನಮ್ಮ ನಮ್ಮ ಪಾಲಿನ ಕರ್ತವ್ಯವನ್ನ, ಕರ್ಮವನ್ನ ಮಾಡ್ತಾ ಹೋಗ್ಬೇಕು, ಕೆಲಸವನ್ನ ಮಾಡ್ತಾ ಹೋಗ್ಬೇಕು. ಒಬ್ಬೊಬ್ಬರದೊಂದು ರೀತಿಯಾಗಿರ್ತಕ್ಕಂಥ ಕರ್ಮದ ಜವಾಬ್ದಾರಿಗಳು ಅಂತಿದ್ದಾವೆ. ಇದು ಅವ್ರವ್ರಿಗೆ ಗೊತ್ತಿರತ್ತೆ. ನನ್ನ ಪಾಲಿನ ಕರ್ತವ್ಯ ನಿರ್ವಹಣೆ ಏನು, ನನ್ನ ಜವಾಬ್ದಾರಿ ಏನು, ಯಾವುದು ನನ್ನ ಜವಾಬ್ದಾರಿಗೆ ಸಂಬಂಧಪಡುವಂಥದ್ದು, ಯಾವುದು ನನ್ನ ಜವಾಬ್ದಾರಿಗೆ ಸಂಬಂಧಪಡುವಂಥದ್ದಲ್ಲ, ಇದೆಲ್ಲವೂ ಕೂಡ ಆಯಾಯ ವ್ಯಕ್ತಿಗಳಿಗೆ ಗೊತ್ತಿರುತ್ತೆ.
ಹಾಗಾಗಿ ತೇ ಕರ್ಮಣಿಯೇವ ಅಧಿಕಾರ. ಯಾಕಂದ್ರೆ ಈಗ ಅರ್ಜುನ ಹೇಳ್ದ, ನಾನು ಗುರುಗಳನ್ನ ಬಂಧುಗಳನ್ನ ಹತ್ಯೆ ಮಾಡುವುದರಿಂದ ನಮಗೆ ಪಾಪ ಬರುತ್ತೆ ಅಂತೆಲ್ಲ ಮಾಡ್ದ. ಆದ್ರೆ ನೀನೊಬ್ಬ ಕ್ಷತ್ರಿಯ. ಕ್ಷತ್ರಿಯನಾಗಿ ನಿನ್ನ ಕರ್ತವ್ಯ ಏನು ಅಂತ ಹೇಳಿದ್ರೆ, ನಿನ್ನ ಕರ್ಮದಲ್ಲಿ ನೀನು ತೊಡಗಿಕೊ. ನಿನ್ನ ಕರ್ಮ ಅಂದ್ರೆ ಯಾವುದು? ಅಧರ್ಮವನ್ನ ನಾಶ ಮಾಡಬೇಕು, ಅಧರ್ಮದ ವಿರುದ್ಧವಾಗಿ ಹೋರಾಟವನ್ನ ಮಾಡಬೇಕು. ಅದು ಮಾಡು. ನೀನ್ ಹೇಳ್ದೆ ಆಗ್ಲೆ, ಏನ್ ಹೇಳಿದ್ಯಾ? ಯದ್ವಾ ಜಯೇಮ ಇದು ವಾನೋ ಜಯೇಯೋ. ನಾವು ಬೇಕಾದ್ರೂ ಗೆಲ್ಬಹುದು, ಅವ್ರು ಬೇಕಾದ್ರೂ ಗೆಲ್ಬಹುದು. ಹೌದು, ಗೆಲುವು ನಿನ್ನ ಕೈಯಲ್ಲಿ ಇಲ್ಲ, ಸತ್ಯವಾದ ಮಾತು. ಯಾರು ಬೇಕಾದ್ರೂ ಗೆಲ್ಲಬಹುದು. ಆದರೆ ನಿನ್ನ ರಟ್ಟೆಯಲ್ಲಿ ಶಕ್ತಿ ಇರುವವರೆಗೂ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡು, ಹೋರಾಡು, ಅಧರ್ಮದ ವಿರುದ್ಧವಾಗಿ ಹೋರಾಡು, ಆ ಕರ್ಮವನ್ನ ಮಾಡು. ಆ ಕರ್ಮ ಮಾಡುವುದರಲ್ಲಿ ಮಾತ್ರ ನಿನಗೆ ಅಧಿಕಾರ. ಅದರ ಫಲ ಏನು ಬೇಕಾದ್ರೂ ಆಗಬಹುದು. ಆ ಫಲವನ್ನು ಕೊಡುವವನು ಯಾರು? ಭಗವಂತ. ಫಲವನ್ನು ಕೊಡುವ ಶಕ್ತಿ ಇರೋದು ಯಾರಿಗೆ? ದೇವರಿಗೆ ಮಾತ್ರ. ಅಂದಮೇಲೆ ನಿನಗೆ ಫಲವನ್ನ ಬಲಾತ್ಕಾರದಿಂದ ಪಡೆಯುವ ಶಕ್ತಿ ನಿನ್ನಲ್ಲಿಲ್ಲ ಅಂದ್ಮೇಲೆ ಅದನ್ನ ನೀನ್ ಯಾಕೆ ಅಪೇಕ್ಷೆ ಪಡ್ತೀಯಾ? ಪಡಬಾರದು. ಅಥವಾ ನೀನು ಪಡೆದ ಫಲದಿಂದ ನಿನಗೆ ನೀನು ಕೇಳಿದ ಫಲದಿಂದ ನಿನಗೆ ಒಳ್ಳೇದಾಗೇ ಆಗತ್ತೆ ಅಂತಕ್ಕಂತಹ ಒಂದು ಎಚ್ಚರಿಕೆ ಅಥವಾ ನಿನಗೆ ಅದರಿಂದ ಒಂದು ನಿಖರತೆ ನಿನಗಿಲ್ಲ ಅಂದ್ಮೇಲೆ ಆ ಫಲವನ್ನ ಯಾಕೆ ಕೇಳುತ್ತೀಯ? ಕೇಳಬೇಡ. ನೀನು ನಿನ್ನ ಕರ್ತವ್ಯವನ್ನ ನೀನು ಮಾಡು. ನಿನ್ನ ಕರ್ತವ್ಯದ ಪ್ರಾಮಾಣಿಕತನವನ್ನ ನೋಡಿ ದೇವರು ನಿನಗೆ ಯಾವುದು ಕೊಟ್ರೆ ಒಳ್ಳೇದಾಗತ್ತೋ ಅದನ್ನ ಕೊಟ್ಟೇ ಕೊಡ್ತಾನೆ. ಹಾಗಾಗಿ ಕರ್ಮವನ್ನ ಮಾಡು, ಫಲವನ್ನ ಬಯಸಬೇಡ. ಫಲ ಕೊಡೋನು ದೇವರು, ಅವನು ಕೊಡ್ತಾನೆ. ಫಲ ಬಯಸಬೇಡ ಅಂದ್ರೆ ಫಲವನ್ನೇ ಕೊಡೋದಿಲ್ಲ ಅಂತ ಅರ್ಥ ಅಲ್ಲ. ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ಅನುಗುಣವಾಗಿ ದೇವರ ಫಲವನ್ನ ಕೊಟ್ಟೇ ಕೊಡ್ತಾನೆ. ಮಾ ಕರ್ಮ ಫಲ ಹೇತು ಭೂಹು, ಕರ್ಮ ಫಲ ಹೇತು ಮಾ ಭೂಹು. ಕರ್ಮ ಫಲ ಹೇತು, ಕರ್ಮ ಫಲವೇ ಕಾರಣ. ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ಈ ಕೆಲಸ ಯಾಕೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಈ ಕೆಲಸದಿಂದ ನನಗೇನೋ ಒಂದು ಸಿಗತ್ತೆ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಕರ್ಮ ಫಲ ಹೇತು, ಕರ್ಮ ಫಲದ ಹೇತು ಅಂದ್ರೆ ಕಾರಣ ಅಂತ ಅರ್ಥ. ಕರ್ಮದಿಂದ ಸಿಗುವ ಫಲ, ಆ ಫಲಕ್ಕೋಸ್ಕರವಾಗಿ ನೀನು ಕರ್ತವ್ಯವನ್ನ ಮಾಡಬೇಡ. ಕರ್ಮ ಫಲ ಹೇತು ಮಾ ಭೂಹು, ಕರ್ಮ ಫಲ ಹೇತು ಮಾ ಭೂಹು. ಕರ್ಮದ ಫಲವನ್ನ ಪಡೆಯುವ ಕಾರಣದಿಂದ ಕರ್ಮವನ್ನ ಮಾಡಬೇಡ. ಅಂದ್ರೆ ಒಬ್ಬ ವಿದ್ಯಾರ್ಥಿ ನನಗೆ 99 100ಕ್ಕೆ 100 ಬರಬೇಕು ಅನ್ನೋ ಭಾವನೆಯಿಂದ ಓದೋದಲ್ಲ. ನಾನು ವಿದ್ಯಾ ಸಂಪಾದನೆ ಮಾಡುವಂಥದ್ದು ವಿದ್ಯಾರ್ಥಿಯ ಕರ್ತವ್ಯ ಹೊರತು ಆ ಫಲ ಏನು ಪರೀಕ್ಷೆಯನ್ನ ಬರೆದ ನಂತರದಲ್ಲಿ ಬರತಕ್ಕಂಥ ಒಂದು ಫಲಿತಾಂಶ ಅಂತಿದೆ, ಅದನ್ನ ಪಡೆದಕ್ಕೋಸ್ಕರವಾಗಿ ಆ ಫಲಿತಾಂಶ ಇಷ್ಟೇ ಬರಬೇಕು ಅಂತ ಇಟ್ಕೊಂಡು ಹೋದ್ರೆ ಅಷ್ಟು ಬರದೇ ಇದ್ದಾಗ ಏನಾಗತ್ತೆ? ಬೇಸರವಾಗತ್ತೆ, ಅಥವಾ ಅದರಿಂದ ಏನೇನೋ ತೊಂದರೆಗಳಾಗತ್ತೆ. ಅದರಿಂದಾಗಿ ನಿನ್ನ ಪಾಲನ ಕರ್ತವ್ಯ ಮಾಡು. ವಿದ್ಯಾರ್ಥಿಯ ಕರ್ತವ್ಯ ಪ್ರಾಮಾಣಿಕವಾಗಿ ವಿದ್ಯಾರ್ಜನೆಯನ್ನ ಮಾಡುವಂಥದ್ದು. ಅದನ್ನು ಮಾಡ್ತಾ ಹೋಗು. ಅದಕ್ಕೆ ಬೇಕಾಗಿರತಕ್ಕಂಥ ಫಲವನ್ನ ದೇವರು ಕೊಡ್ತಾನೆ. ಆ ಫಲಕ್ಕೋಸ್ಕರವಾಗಿಯೇ ರಿಸಲ್ಟ್ ಓರಿಯೆಂಟೆಡ್ ಆಗಿ ಕೆಲಸವನ್ನ ಮಾಡಬಾರದು ಅಂತಾರಲ್ವಾ, ಹಾಗೆ ರಿಸಲ್ಟ್ ಓರಿಯೆಂಟೆಡ್ ಆಗಿ ಅದಕ್ಕೋಸ್ಕರ ಮಾಡೋದು ಅಂತಲ್ಲ. ಕೆಲಸ ಮಾಡೋದು ನನ್ನ ಕರ್ತವ್ಯ. ಯಾಕಂದ್ರೆ ಸುಮ್ನೆ ಕೂರೋದಲ್ಲ, ಒಬ್ಬ ಮನುಷ್ಯ ಜೀವನ ಸುಮ್ನೆ ಕೂರೋದಲ್ಲ. ನನ್ನ ಪಾಲಿನ ಕರ್ತವ್ಯವನ್ನ ನಿರ್ವಹಣೆ ಮಾಡುವಂಥದ್ದು ಪ್ರತಿಯೊಬ್ಬನ ಕರ್ತವ್ಯ. ಅದನ್ನು ಮಾಡು. ಅದನ್ನು ಬಿಟ್ಕೊಂಡು ಆ ಫಲಕ್ಕೋಸ್ಕರವಾಗಿ ನನಗೆಷ್ಟೋ ಈ ಕೆಲಸ ಮಾಡಿದ್ರೆ ನನಗೆಷ್ಟು ದುಡ್ಡು ಸಿಗತ್ತೆ, ಅದಕ್ಕೋಸ್ಕರ ಕೆಲಸ ಅಂತ ಮಾಡ್ಬೇಡ. ಆಗ ನಿನ್ನ ಗುರಿಯೆಲ್ಲ ಎಲ್ಲಿರುತ್ತೆ? ಆ ದುಡ್ಡಿನ ಬಗ್ಗೆ, ಆ ರಿಸಲ್ಟ್ ಫಲಿತಾಂಶದ ಬಗ್ಗೆ ನಿನ್ನ ಗುರಿ ಇರುತ್ತೆ ಹೊರತು ಕೆಲಸದ ಬಗ್ಗೆ ನಿನ್ನ ಗುರಿ ಇರೋದೇ ಇಲ್ಲ. ಕೆಲಸದ ಬಗ್ಗೆ ನಮ್ಮ ಕಾಳಜಿ ಇರಬೇಕು, ನಮ್ಮ ಎಚ್ಚರಿಕೆ ಇರಬೇಕು. ಆ ಕೆಲಸದ ಬಗ್ಗೆ ನಾವು ನಮ್ಮ ಶ್ರದ್ಧೆಯನ್ನ ಇಟ್ಕೊಂಡು ನಮ್ಮ ಗುರಿಯನ್ನ ಇಟ್ಕೊಂಡು ಕೆಲಸ ಮಾಡಿದಾಗ ಕೆಲಸ ಚೆನ್ನಾಗಾಗತ್ತೆ, ಕೆಲಸ ಉತ್ತಮವಾದ ಫಲವನ್ನ ಕೊಡುತ್ತೆ. ಅದರಿಂದಾಗಿ ಅವರವರ ಪಾಲಿನ ಕರ್ತವ್ಯದ ಬಗ್ಗೆ ಗಮನ ಇಡಿ ಹೊರತು ಫಲದ ಬಗ್ಗೆ ಗಮನ ಇಡಬೇಡಿ. ಕರ್ಮ ಫಲ ಹೇತು ಮಾಭೂಹು, ಕರ್ಮದಿಂದ ಬರುವಂತಹ ಫಲ, ಆ ಫಲಕ್ಕೋಸ್ಕರವಾಗಿ ಕರ್ಮ ಮಾಡೋತನ ಆಗ್ಬೇಡ. ಮಾತೇ ಸಂಗೋಸ್ತು ಅಕರ್ಮಣಿ. ನೀ ಹೇಳ್ದೆ ನಾನು ಯುದ್ಧವನ್ನೇ ಮಾಡೋದಿಲ್ಲ ಅಂತ ಹೇಳಿ, ಭುಕ್ತ್ವಾ ತೂಷ್ಣೀಂ ಬಭೂವಃ ಅಂತ ಬಂತು. ನಾನು ಇನ್ನೇನು ಮಾಡೋದಿಲ್ಲ. ನಯೋತ್ಸ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ, ನಾನು ಯುದ್ಧವನ್ನಂತೂ ಮಾಡೋದಿಲ್ಲ ಅಂತ ಕೈ ಚೆಲ್ಲಿ ಸುಮ್ಮನೆ ಕೂತ್ಬಿಟ್ಟೆ. ಆದ್ರೆ ಅಕರ್ಮಣಿ ತೇ ಸಂಗಮ ಅಸ್ತು. ಅಕರ್ಮಣಿ ಯಾವುದೇ ರೀತಿಯಾಗಿರತಕ್ಕಂಥ ಕರ್ಮ ಮಾಡದೇ ಇರುವುದರಲ್ಲಿ ನಿನ್ನ ಸಂಘ ಬೇಡ. ಅಂದ್ರೆ ಅರ್ಥ ಏನು? ಕರ್ಮ ಮಾಡದೆ ಸುಮ್ಮನೆ ಕೂತ್ಕೊಳ್ಬೇಡ ಅಂತ ಅರ್ಥ. ಯಾಕಂದ್ರೆ ಕೃಷ್ಣನ ಮುಂದೆ ಹೇಳ್ತಾನೆ, ಕರ್ಮ ಮಾಡದೆ ಸುಮ್ಮನೆ ಕೂತ್ಲಿಕ್ಕೆ ಆಗೋದೇ ಇಲ್ಲ. ಇಲ್ಲಿ ಅಕರ್ಮ ಅಂದ್ರೆ ಒಂದು ಯಾವುದೇ ರೀತಿಯಾದ ಕರ್ಮವನ್ನ ಮಾಡದೇ ಕುಳಿತುಕೊಳ್ಳೋದು, ಅದು ಸಾಧ್ಯನೇ ಇಲ್ಲ. ಅವಾಗೇನು ಮಾಡ್ತಾರೆ? ಮಾಡಬಾರದ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಅಕರ್ಮದಲ್ಲಿ ಸಂಘ ಬೇಡ. ಏನೂ ಮಾಡದೆ ಸುಮ್ಮನೆ ಕೂರ್ತೀನಿ ಅಂತ ಅನ್ಕೊಂಡ್ಬೇಡ. ಮತ್ತೇನಾಗತ್ತೆ? ಏನೇನೋ ಮಾಡೋ ತರ ಆಗತ್ತೆ, ಮಾಡಬಾರದನ್ನೆಲ್ಲ ಮಾಡೋ ತರ ಆಗತ್ತೆ. ಅಕರ್ಮ ಶಬ್ದಕ್ಕೆ ಒಂದರ್ಥ ಏನೂ ಮಾಡದೇ ಇರೋದು, ಇನ್ನೊಂದು ವಿರುದ್ಧವಾದ ಕರ್ಮ.
ಮಾಡಬಾರದ ಕರ್ಮವನ್ನ ಮಾಡೋ ತರ ಆಗತ್ತೆ ಅಂತ ಸಂಘ. ಆ ಒಂದು ಅಕರ್ಮ ನಿನಗೆ ಬೇಡ, ಅದನ್ನ ನೀನು ಮಾಡಬೇಡ ಅನ್ನೋದು ಇದರ ಅಭಿಪ್ರಾಯ. ತೇ ನಿನಗೆ ಕರ್ಮಣಿ ಏವ ಪ್ರಾಮಾಣಿಕವಾಗಿ ಕರ್ಮವನ್ನ ಮಾಡುವುದರಲ್ಲಿ ಅಧಿಕಾರ ಅಧಿಕಾರವು ಫಲೇಶು ಫಲದಲ್ಲಿ ಅಧಿಕಾರ ಬೇಡ. ಅಂದ್ರೆ ಫಲದ ವಿಚಾರದಲ್ಲಿ ಅಧಿಕಾರ ಬೇಡ. ಅಂದ್ರೆ ಫಲ ಕೊಡೋನು ಯಾರು? ದೇವರು. ನಮ್ಮ ಕೈಯಲ್ಲಿಲ್ಲ ಅಂದ್ಮೇಲೆ ನಾವು ಅದರಲ್ಲಿ ಅಧಿಕಾರವನ್ನ ಚಲಾವಣೆ ಮಾಡ್ಕೊಳ್ಬಾರ್ದು. ಪಕ್ಕದ ಮನೆಯ ದುಡ್ಡನ್ನ ಖರ್ಚು ಮಾಡುವ ಅಧಿಕಾರ ನನಗಿಲ್ಲ. ಯಾಕಂದ್ರೆ ಪಕ್ಕದ ಮನೆಯವ್ರ ಸಂಪಾದನೆ, ಅದು ಅವರು ದುಡ್ಡು ಅವ್ರು ಬೇಕಾದ್ರೂ ಮಾಡ್ಕೊಳ್ತಾರೆ. ಅದ್ರಲ್ಲಿ ನಾನು ಹೋಗಿ ಅಧಿಕಾರ ತೋರಿಸೋದು ತಪ್ಪಾಗಲ್ವಾ? ಹಾಗೆ ಫಲ ಕೊಡುವ ಅಧಿಕಾರ ಇರೋದು ಭಗವಂತನಿಗೆ. ಅದ್ರಲ್ಲಿ ನಾನೇನೋ ಕೇಳೋದು, ಚೌಕಾಸಿ ಮಾಡೋದು, ಅಥವಾ ನಾವು ಬೇಕೇ ಬೇಕು ಅಂತ ಒತ್ತಡ ಹಾಕೋದು, ಅದೆಲ್ಲ ತಪ್ಪು. ಕರ್ಮ ಫಲ ಹೇತು ಮಾಭೂಹು, ಕರ್ಮ ಫಲಕ್ಕೋಸ್ಕರವಾಗಿ ಕರ್ಮ ಫಲದ ಕಾರಣದಿಂದ ಕರ್ಮವನ್ನ ಮಾಡುವವನು ಮಾಭೂಹು ಆಗಬೇಡ. ನಿನಗೆ ಅಕರ್ಮಣಿ ಕರ್ಮ ಮಾಡದೇ ಇರುವಿಕೆಯಲ್ಲಿ ಅಥವಾ ವಿರುದ್ಧವಾದ ಕರ್ಮವನ್ನ ಮಾಡುವಿಕೆಯಲ್ಲಿ ಸಂಗಹ ಸಂಪರ್ಕವು ಮಾ ಅಸ್ತು ಬೇಡ. ಅಂದ್ರೆ ನಿನ್ನ ಪಾಲಿನ ಕರ್ತವ್ಯವನ್ನ ಮಾಡು, ಮಾಡದೆ ಸುಮ್ಮನೆ ಕೂರೋದು ಅಥವಾ ಮಾಡಬಾರದನ್ನ ಮಾಡೋದು. ಹಿಂದೆ ಹೇಳಿದೆ, ಗುರುನ ಹಾತ್ವಾಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತು ಭೈಕ್ಷಮಪಿ ಲೋಕೆ. ಕ್ಷತ್ರಿಯರು ಮಾಡಬಾರದ ಕರ್ಮ ಅನ್ನೋದು ಭಿಕ್ಷೆ ಬೇಡೋದು ಅಲ್ವಾ? ಭಿಕ್ಷೆ ಬೇಡುವಂತ ಕರ್ಮ ಕ್ಷತ್ರಿಯರು ಮಾಡಬಾರದ ಕೆಲಸ. ಅದೊಬ್ಬ ಸನ್ಯಾಸಿಯೋ ಒಬ್ಬ ಬ್ರಹ್ಮಚಾರಿಯೋ ಮಾಡಬೇಕಾದದ್ದು ಹೊರತು ಒಬ್ಬ ಕ್ಷತ್ರಿಯ ಭಿಕ್ಷೆ ಬೇಡುವಂಥದ್ದು ತಪ್ಪು, ಅಪರಾಧ. ಅಂತ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ, ಅಥವಾ ಏನೋ ಕೆಲಸ ಮಾಡಿದ್ರೆ ಸುಮ್ಮನೆ ಕೂರಬೇಡ. ನಿನ್ನ ಪಾಲಿನ ಕರ್ತವ್ಯವನ್ನ ಮಾಡು ಅನ್ನೋದು ಕೃಷ್ಣನ ಈ ಮಾತಿನ ಅಭಿಪ್ರಾಯ. ಇಲ್ಲಿ ನೋಡಿ, ಮಾ ಕರ್ಮ ಫಲ ಹೇತು ಭೂಹು ಅಭೂತ್ ಅಭೂತಾಂ ಅಭೂವನ್. ಅಭೂಹು ಮಧ್ಯಮ ಪುರುಷ ಏಕವಚನ, ಲುಂಗ್ ಲಕಾರದಲ್ಲಿ ಅಭೂಹು ಅಂತ ರೂಪ. ಅಭೂಹು ಅಂದ್ರೆ ಆಗು, ಮಾ ಅಭೂಹು ಅಂದ್ರೆ ಬೇಡ ಅಂತ ಅರ್ಥ. ವಸ್ತುತಲ್ಲಿ ಬರ್ಬೇಕಾದ್ರೆ ಮಾ ಅಭೂಹು ಅಂತ ಬರಬೇಕು. ಅಕಾರ ಆದ್ರೆ ವ್ಯಾಕರಣದಲ್ಲಿ ಒಂದು ಹೋಗ್ಬಿಡತ್ತೆ. ಈ ಉದಾಹರಣೆಗೆ ಅಭವತ್ ಅಂತಿದೆ, ಮಾ ಸೇರಿದು ಅಂದ್ರೆ ಮಾ ಭವತ್ ಅಷ್ಟೇ, ಮಾ ಅಭವತ್ ಅಂತ ಹೇಳಿಕ್ಕಿಲ್ಲ. ಹಾಗೆ ಅಭೂಹು ಅಂತ ಅದು ಕ್ರಿಯಾಪದ. ಆದ್ರೆ ಮಾ ಇರೋದ್ರಿಂದಾಗಿ ಬರೀ ಮಾ ಭೂಹು, ಮಾ ಅಭೂಹು ಅಂತ ಹೇಳುವಾಗಿಲ್ಲ. ಅದೊಂದು ವ್ಯಾಕರಣದ ನಿಯಮ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಃ ಮಾ ತೇ ಸಂಗೋಸ್ತ್ವ ಕರ್ಮಣಿ